ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳಿಸಲು ನಾವಿವತ್ತು ನಿಮ್ಮ ಮುಂದೆ ಬಂದಿದ್ದೇವೆ. ಇವತ್ತಿನ ಸಂದರ್ಭದಲ್ಲಿ ಇವತ್ತಿನ ರಾಜಕಾರಣ ನೀವೆಲ್ಲ ನೋಡ್ತಿರ್ಬೇಕಾದ್ರೆ ಸ್ನೇಹಿತರೆ, ಎಲ್ಲಾ ರಾಜಕಾರಣಿಗಳು ಕೂಡ ಒಂದಲ್ಲ ಒಂದು ಕರಪ್ಷನ್ ಅಲ್ಲಿ ಸೇರಿ ಹೋಗಿ ಇವತ್ತು ಯಾವುದೇ ತರದ ಅಭಿವೃದ್ಧಿ ಯೋಜನೆಗಳನ್ನು ಆಗ್ತಾ ಇಲ್ಲ. ಸೊ ಆದ್ರೆ ಈಗೊಂದು ಕಾಲ ನಮ್ಮ ಕರ್ನಾಟಕದ ರಾಜ್ಯದಲ್ಲಿನೂ ಹಾಗೆ ಹೋಗಿತ್ತು. ಅದು ಯಾವತ್ತು ಅಂದ್ರೆ 1960ರಿಂದ 1990ರವರೆಗೂ ಇರ್ತಕ್ಕಂಥ ಎಲ್ಲಾ ರಾಜಕಾರಣಿಗಳು ಕೂಡ ಮಾತಿನ ಮೇಲೆ ನಿಲ್ಲುವಂತ ರಾಜಕಾರಣಿಗಳು. ಈ ತರ ವ್ಯಕ್ತಿತ್ವವನ್ನು ಹೊಂದಿರುವಂತ ಒಬ್ಬ ರಾಜಕಾರಣಿಯ ಬಗ್ಗೆ ಇವತ್ತು ನಿಮ್ಮ ಮುಂದೆ ನಾವು ಹೇಳಲು ಬಯಸುತ್ತಿದ್ದೇವೆ. ಸೊ ಇವರು ಯಾವುದೇ ಅಭಿವೃದ್ಧಿ ಹೊಂದಿರತಕ್ಕಂಥ ಮೈಸೂರು ರಾಜ್ಯ ಭಾಗದವರಲ್ಲ ಅಥವಾ ಬೆಂಗಳೂರಿನವರಲ್ಲ. ಇವರು ನಿಮ್ಮಂತೆ ಕುಗ್ರಾಮದಲ್ಲಿ ಹುಟ್ಟು ಪ್ರದೇಶಗಳಲ್ಲಿ ಇವರು ಅವರಿಂದ ತೊಂದರೆಗೆ ಒಳಗಾದರೂ ಕೂಡ ತಮ್ಮ ಶ್ರಮ ಬಿಡದೆ ಮುಖ್ಯಮಂತ್ರಿಯಾಗಿ ಹೋದಂತಹ SR ಕಂಠಿಯವರ ಬಗ್ಗೆ ಇವತ್ತು ನಾವು ನಿಮ್ಮ ಮುಂದೆ ತಿಳಿಸುತ್ತಿದ್ದೇವೆ. ಇವರೇ ನೋಡಿ ಸ್ನೇಹಿತರೆ, ನಾನಿವತ್ತು ನಿಮ್ಮ ಮುಂದೆ ಹೇಳ್ತಾ ಇರ್ತಕ್ಕಂಥ SR ಕಂಠಿಯವರು. ಪ್ರಿಯ ಸ್ನೇಹಿತರೆ, SR ಕಂಠಿಯವರು ಇಳಕಲ್ ನಗರಕ್ಕೆ ಎಷ್ಟು ಮುಖ್ಯರೋ ಹಾಗೆ ಈ ಇಡೀ ಕರ್ನಾಟಕ ರಾಜ್ಯಕ್ಕೆ ಅವರ ಕೊಡುಗೆಯೂ ಸಹ ಅಷ್ಟೇ ಮುಖ್ಯ. SR ಕಂಠಿಯವರ ಪರವಾಗಿರ್ತಕ್ಕಂಥ 2-3 ಫೋಟೋಗಳಲ್ಲಿ ನನಗೆ ಸಿಕ್ಕಿರೋದು 2. ಅದರಲ್ಲಿ 2 ಫೋಟೋಗಳನ್ನು ನಿಮಗೆ ತೋರಿಸಲು ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. SR ಕಂಠಿಯವರ ವ್ಯಕ್ತಿತ್ವ ಮತ್ತು ಅವರ ಆಡಳಿತ ವೈಖರಿಯ ಬಗ್ಗೆ ನೀವು ಇನ್ನಷ್ಟು ತಿಳಿದುಕೊಳ್ಳಬೇಕೆಂದರೆ ಅದೇ ಊರಿನವರಾದ ಮತ್ತು SR ಕಂಠಿ ಪ್ರತಿಷ್ಠಾನದ ಅಧ್ಯಕ್ಷರು ಅಥವಾ ಸದಸ್ಯರು ಆಗಿರ್ತಕ್ಕಂಥ ಸಂಗಣ್ಣ ಬಿ ಗದ್ದಿಯವರ ಬಾಯಲ್ಲಿ ಅವರ ಬಗ್ಗೆ ಸಂಪೂರ್ಣ ವಿವರವನ್ನು ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. SR ಕಂಠಿಯವರು ಇವತ್ತಿಗೂ ಕೂಡ ಇಳಕಲ್ದಲ್ಲಿ ಅಷ್ಟೇ ಅಲ್ಲ, ಈ ರಾಜ್ಯದ ರಾಜಕಾರಣದಲ್ಲಿ ಎಷ್ಟು ಬೇರೂರ್ಯಾರ, ಹೃದಯದಲ್ಲಿ ಮನೆ ಮಾಡ್ಯಾರ ಜನರು ಅಂತಂತ ಕೇಳಿದ್ರೆ 1987ರಲ್ಲಿ ನಮ್ಮ ಶ್ರೀ ವಿಜಯ ಮಹಾಂತೇಶ್ ವಿದ್ಯಾವರ್ಧಕ ಸಂಘದ ಮಾನ್ಯ ಚೇರ್ಮನ್ರು ಮತ್ತು ಕಾರ್ಯನಿರ್ವಾಹಕ ಮಂಡಳಿಯ ಸದಸ್ಯರು ಎಲ್ಲಿ ಬೆಂಗಳೂರಿಗೆ ಹೋದಾಗ, ಇಲ್ಲ ನಮಗೊಂದು BEd ಕಾಲೇಜ್ ಬೇಕಾಗಿದೆ ನಮ್ಮ ಸಂಸ್ಥೆಗೆ ಅಂತಂದಾಗ, BEd ಕಾಲೇಜು ಅರ್ಜಿ ಕೊಡ್ರಿ, ನೋಡೋಣ ಅಂದ್ರಂಥವ್ರು. ಇಲ್ಲ, ನಾವು ಆ BEd ಕಾಲೇಜಿಗೆ SR ಕಂಠಿಯವರ ಹೆಸರಿಟ್ಟು SR ಕಂಠಿ BEd ಕಾಲೇಜ್ ಮಾಡ್ಬೇಕಂತ ಮಾಡೀವಿ. ಅದಕ್ಕೆ ಅದರದ್ದೊಂದು ಸ್ಕೂಲು, ಫೀಡಿಂಗ್ ಸ್ಕೂಲು, ಅದು SR ಕಂಠಿ ಗರ್ಲ್ಸ್ ಹೈಸ್ಕೂಲ್ ಅಂತ ತಿಳ್ಕೊಂಡು ಬಾಲಕಿಯರಿಗಾಗಿ ಒಂದು ಶಾಲೆ ತೆಗಿಬೇಕಂತ ಮಾಡೀವಿ ಅನ್ನೋತ್ನಾಗ ತತ್ಕ್ಷಣವೇ ಆವಾಗ ರಾಮಕೃಷ್ಣ ಹೆಗಡೆ ಅವರು ಮತ್ತು ಆವಾಗಿನ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಬಹುತೇಕ ಜೀವರಾಜ್ ಆಳ್ವ ಇರ್ಬೋದು, ಅವರು ತಕ್ಷಣವೇ ಆ BEd ಮಹಾವಿದ್ಯಾಲಯಕ್ಕೆ ಪರವಾನಗಿ ಕೊಟ್ಟರು ಅಂತಕ್ಕಂಥದ್ದು ಕೂಡ ಕಂಠಿಯವರಿಗೆ ಅವರು ಸಲ್ಲಿಸಿರ್ತಕ್ಕಂಥ ಗೌರವ. ಅಂದರೆ ಅವ್ರ ಬಗ್ಗೆ ಇಟ್ಟಿರ್ತಕ್ಕಂಥ ಪ್ರೀತಿ, ವಿಶ್ವಾಸ, ಅಭಿಮಾನವನ್ನು ಅದು ತೋರ್ತದೆ ಅಂತಕ್ಕಂಥದ್ದು ಕೂಡ ನಾವು ನೆನೆಸ್ಕೊಳ್ಬೇಕು. ನೀವು ಇಳಕಲ್ಲಿನಲ್ಲಿಗೆ ಯಾವುದೇ ಮೂಲೆಯಲ್ಲಿ ನೀವು ಯಾವುದೇ ಧರ್ಮದವರನ್ನು, ಯಾವುದೇ ಜಾತಿಯವರನ್ನು, ಯಾವುದೇ ಪಥದವರನ್ನು, ಪಂಗಡದವರನ್ನು ನೀವು ಕೇಳಿದರೂ ಕೂಡ ಕಂಠಿಯವರ ಬಗ್ಗೆ ಒಂದೂ ಕೂಡ ಋಣಾತ್ಮಕವಾಗಿರ್ತಕ್ಕಂಥ ಅಂಶ ಬರಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅಂದರೆ ಅವರ ಇಡೀ ಬದುಕು ಏನಾಗಿತ್ತು ಅಂತಂದರೆ ಅಷ್ಟು ಹಸನಾಗಿತ್ತು, ಮಾದರಿಯದಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ನಾವು ಭಾಳ ಪ್ರೀತಿಯಿಂದ, ಅಭಿಮಾನದಿಂದ ನೆನೆಸ್ಕೊಳ್ತೀವಿ ನಾವು ಈ ಮಾತನ್ನು. ಅವರು ಪರ್ಮಿಷನ್ ಕೊಟ್ಟೇ ಬಿಟ್ರಂತೆ. ಕಂಠಿಯವ್ರ ಹೆಸರು ಇಡ್ತೀರಿ ಅಂತ ತೊಗೊಂಡವ್ರಿ ಅಂತ, ಏನು ₹1 ಇದಿರಲಿಲ್ಲ.